ಸರ್, ನಮ್ಮ ಭಾಗದ ಬಹುದಿನದ ಕನಸು ಏನು ರೈಲ್ವೆ ಬಂದೈತಲ್ಲ, ಇದನ್ನ ನಾವು ಕನಸೊಳಗೂ ಅನ್ಕೊಂಡಿರ್ಲಿಲ್ಲ, ಕನಸು ಮನಸ್ಸೊಳಗೂ ಅನ್ಕೊಂಡಿರ್ಲಿಲ್ಲ ರೈಲ್ವೆ ಬರ್ತಂತೇಳಿ. ಆದ್ರೆ ರೈಲ್ವೆ ಬಂದೈತಿ ಇವತ್ತ. ತುಂಬಾ ಸಂತೋಷ. ಕುಷ್ಟಗಿಯಿಂದ ಹುಳಿವರೆಗೂ ಇವರು ಒಂದು ಏನು ವಾಣಿಜ್ಯ ವ್ಯವಹಾರಕ್ಕೆ ಅನುಕೂಲ ಆಗಲಿ ಅಂತೇಳಿ ಒಂದು ರೈಲ್ ಬಿಟ್ಟಿದಾರಲ್ಲ. ಬೆಳಗ್ಗೆ 7 ಗಂಟೆಯಿಂದ ಕುಷ್ಟಗಿ ಹೋದ್ರೆ ಸಾಯಂಕಾಲ 5 ಗಂಟೆಯಿಂದ ಅದ ಟ್ರೈನು ಹುಬ್ಳಿಯಿಂದ ವಾಪಸ್ ಬರ್ತೈತಲ್ಲ. ಇದ್ರ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ. ಇಲ್ಲ, ಒಂದು ಯಾವುದೇ ಆಯಿತು, ಒಂದು ಸಂಪರ್ಕ ಸಾಧನಗಳೇನಿದ್ದಾವೆ, ಅದು ರೈಲು ಮಾರ್ಗ ಇರ್ಬೋದು, ರಸ್ತೆ ಮಾರ್ಗ ಇರ್ಬೋದು, ವಾಯು ಮಾರ್ಗ ಇರ್ಬೋದು, ಇವೆಲ್ಲ ಅಭಿವೃದ್ಧಿ ಆತಂತಂದ್ರೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಅನ್ನೋತಕ್ಕಂಥದ್ದು ಒಂದು ಡೆವಲಪ್ ಆಗುತ್ತೆ. ಹಾಗೆ ಇಲ್ಲಿ ಕುಷ್ಟಗಿಯಲ್ಲಿ ಏನಂತಂದ್ರಪ್ಪ ಅಂದ್ರೆ ವಿಶೇಷವಾಗಿ ಒಂದು ಹೈವೇ ಅಂತ ಇದೆ. ಹಾಗೆ ಅದ್ರ ಜೊತೆಗೆ ಈಗ ಎಡಿಷ್ನಲ್ ಆಗಿ ಏನಂತಾರಪ್ಪ ಅಂದ್ರೆ ಈ ರೈಲು ಬಂದಿದೆ. ಈ ಹಿಂದೆ ನನ್ನ ಲಾಸ್ಟ್ ಟೈಮ್ ಬಂದಾಗ ಕೇಳಿದ್ರು, ರೈಲು ಬರೋದನ್ನ ಏನಪ್ಪ ಅಂದ್ರೆ ಯಾವ ರೀತಿ ನೀವು ಸ್ವಾಗತಿಸ್ತೀರಿ ಅಂತೇಳಿ. ನಾನು ಸ್ವಾಗತ ಮಾಡ್ತೀನಿ. ಬೇರೆ ಬೇರೆ ಕಡೆಗೆ ಹಳೆ ಮೈಸೂರಿನಲ್ಲಿ ರೈಲು ಬಂದರೆ ಏನಪ್ಪ ಅಂದ್ರೆ ದೊಡ್ಡ ದೊಡ್ಡ ವ್ಯಾಪಾರಗಳು ನಡೀತವೆ. ಅದರೊಳಗಡೆ ಏನಪ್ಪ ಅಂದ್ರೆ ವ್ಯಾಪಾರಸ್ಥರು ಅಡ್ಡಾಡ್ತಾರೆ. ಆದರೆ ನಮ್ಮ ಭಾಗದ ರೈಲುಗಳಲ್ಲಿ ಜನ ಗುಳೆ ಎದ್ದು ಹೋಗ್ಲಿಕ್ಕೆ ಏನಪ್ಪ ಅಂದ್ರೆ ರೈಲುಗಳು ಉಪಯೋಗ ಆಗ್ತವೆ. ಅದು ನಮಗೆ ದುಃಖದ ಒಂದು ವಿಷಯ ಅಂತ ಹೇಳಿದ್ದೀನಿ. ಆಮೇಲೆ ಗುಲ್ಬರ್ಗಾದಲ್ಲಿ ಒಂದು ಬರಗಾಲ ಎಕ್ಸ್ಪ್ರೆಸ್ ಅಂತಲೇ ಇತ್ತು, ಹೆಸರಿಟ್ಟಿದ್ರು. ಅದು ಬರಗಾಲದಲ್ಲಿ ಹೋಗ್ತಾಯಿದ್ರು, ಎಲ್ಲಿ ಬಾಂಬೆಗೆ, ಅಲ್ಲಿ ಇಲ್ಲಿ ಸೋಲಾಪುರಕ್ಕೆ ಮತ್ತು ಬೆಂಗಳೂರಿಗೆ ಹೋಗತಕ್ಕಂಥದ್ದು. ಅಲ್ಲಿ ಹೋಗಿ ಏನಪ್ಪ ಅಂದ್ರೆ ಸಾಮಾನ್ಯ ಜನರು ಏನಪ್ಪ ಅಂದ್ರೆ ಹೋಗಿ ದುಡ್ಕೊಂಡು ಹೊಟ್ಟೆಪಾಡಿಗಾಗಿ ಇವತ್ತಿಗೂ ಏನಪ್ಪ ಅಂದ್ರೆ ಗುಳೆಯದ್ದು ಹೋಗ್ತಕ್ಕಂಥದ್ದು ನಮ್ಮಲ್ಲಿ ಇನ್ನೂ ಸಾಮಾನ್ಯವಾಗಿದೆ, ದೃಶ್ಯ ಇದೆ. ಅದೇ ಗುಳೆಯದ್ದು ಹೋಗಲ್ಲ ಬೇರೆ ಬೇರೆ ಕಡೆಗೆ. ಅಲ್ಲಿ ಏನಂತಾರಪ್ಪ ಅಂದರೆ ವ್ಯಾಪಾರಕ್ಕಾಗಿ ಹೋಗ್ತಾರೆ. ನಮ್ಮಲ್ಲಿಯೂ ಸಹಿತ ನಮ್ಮ ಜನ, ನಮ್ಮ ರೈತರು ವ್ಯಾಪಾರಕ್ಕಾಗಿ ಹೋಗುವಂಥ, ವ್ಯಾಪಾರಕ್ಕಾಗಿ ಮತ್ತು ತಮ್ಮ ಬೆಳೆಗಳನ್ನ ಏನಪ್ಪ ಅಂದ್ರೆ ಸಾಗಿಸ್ಲಿಕ್ಕೆ, ಅದನ್ನ ಏನಪ್ಪ ಅಂದ್ರೆ ಅದರಿಂದ ಏನಪ್ಪ ಅಂದ್ರೆ ಒಳ್ಳೆಯ ಜೀವನ ಮಟ್ಟವನ್ನು ಕಂಡುಕೊಳ್ಳಿಕ್ಕೆ ಏನಪ್ಪ ಅಂದ್ರೆ ಈ ರೈಲುಗಳು ಉಪಯೋಗ ಆಗಬೇಕು. ಈಗ ಸಾಮಾನ್ಯ ಜನರು ಹೋಗ್ಬೇಕಾಯ್ತು ಅಂದ್ರಪ್ಪ ಅಂದ್ರೆ ಬೆಂಗಳೂರಿಗೆ ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ರಾಜ್ಯದ ರಾಜಧಾನಿ. ಇವತ್ತು ರಾಜ್ಯದ ರಾಜಧಾನಿಗೆ ಏನಂತಾರಪ್ಪ ಅಂದ್ರೆ ಕಿಕ್ಕಿರಿದಿರ್ತಾವೆ ಪಾಪ. ಎಲ್ಲಿ ಇದರೊಳಗಡೆ ಕೆಂಪು ಬಸ್ನಲ್ಲಿ ನೋಡ್ತೀನಿ, ಮೇಲ್ಗಡೆ ಗಂಟುಗಳು ಇಟ್ಕೊಂಡಿರ್ತಾರೆ, ಇಲ್ಲಿ ಇಟ್ಕೊಂಡಿರ್ತಾರೆ, ಅಲ್ಲಿ ಕೆಳಗಡೆ ಕೂಡ್ತಾರೆ ಜನ. ಯಾಕಂದರೆ ದುಡ್ಕೊಂಡು ತಿನ್ಲಿಕ್ಕೆ ಹೋಗ್ತಾ ಇರ್ತಾರೆ. ಅಲ್ಲಿ ಅದಕ್ಕೂ ಸಹಿತ ಏನಪ್ಪ ಅಂದ್ರೆ 600-700 ರೂಪಾಯಿ ಏನಪ್ಪ ಅಂದರೆ ಬಸ್ ಚಾರ್ಜ್ ಆಗಿದೆ. ಅಲ್ಲಿ ಕಡಿಮೆ ಇದೆ. ಅಲ್ಲಿ ರೈಲ್ನಲ್ಲಿ ಆರ್ಡಿನರಿ ಬೋಗಿಯಲ್ಲಿ ಹೋಗ್ತಾರೆ ಜನ. ಒಂದು ಅವರಿಗಾದರೂ ಸಹಿತ ಅನುಕೂಲ ಆಗ್ತಿತ್ತು ಬೆಂಗಳೂರಿಗೆ ಹೋಗಲಿಕ್ಕೆ. ಇವತ್ತು ಏನಾದರೂ ಹೋಗಿ ಅಲ್ಲಿ ಏನಂತಾರಪ್ಪ ಅಂದ್ರೆ ಒಂದು ಮುಖ್ಯಮಂತ್ರಿಗೆ ಎಲ್ಲ ಸಂಬಂಧಿಸಿದ ಮಂತ್ರಿಗೆ ಒಂದು ಏನು ಮನವಿ ಕೊಡಬೇಕಾದ್ರಪ್ಪ ಅಂದ್ರೆ ಸಾಮಾನ್ಯ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಪ್ರೈವೇಟ್ನವ್ರು ಏನಪ್ಪ ಅಂದ್ರೆ ಒಂದೊಂದು ಈ ಸ್ಯಾಟರ್ಡೆ ಸಂಡೇ ಬಂತಂದ್ರೆ 2,000, 2,500, 3,000 ತನಕನೂ ಟಿಕೆಟು ರೇಟ್ ಏರಿಸ್ತಾರೆ. ಹಾಗೆ ಇದು ಏನಂತಾರಪ್ಪ ಅಂದ್ರೆ ಇಲ್ಲಿ ಒಂದು ಸಾಮಾನ್ಯನಿಗೂ ಸಹಿತ ಏನಪ್ಪ ಅಂದ್ರೆ ಬೆಂಗಳೂರು ತಲುಪಲಿಕ್ಕೆ, ನಮ್ಮ ರಾಜಧಾನಿ ತಲುಪಲಿಕ್ಕೆ ಅನುಕೂಲ ಆಗ್ತದೆ. ಹುಬ್ಬಳ್ಳಿ ಮತ್ತು ಬೇರೆ ಬೇರೆ ಕಡೆಗೆ ಹೋಗೋದು ಆಯಿತು. ಹುಬ್ಬಳ್ಳಿಗೆ ಏನಪ್ಪ ಅಂದರೆ ಅಲ್ಲಿ ಏನಂತಾರೆ ವ್ಯಾಪಾರದ ದೃಷ್ಟಿಕೋನದಿಂದ ಹೋಗ್ಬೋದು, ಇಲ್ಲ ಅಂದ್ರಪ್ಪ ಮುಂದೆ ಗೋವಾಕ್ಕೆ ಅಲ್ಲಿಂದ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಅಲ್ಲಿಂದ ಹೋಗ್ಬೋದು ಅಷ್ಟಕ್ಕೆ. ಆದ್ರಪ್ಪ ಅಂದ್ರೆ ಮುಖ್ಯವಾಗಿ ನಮ್ಮ ರಾಜಧಾನಿಗೆ ಏನಪ್ಪ ಅಂತಾರಪ್ಪ ಅಂದ್ರೆ ಮಾರ್ಗ ಆಯಿತು, ರೈಲು ಮಾರ್ಗ ಅಂತಂದರೆ ಅದು ಇಲ್ಲಿಯ ಸಾಮಾನ್ಯರಿಗೆ ಏನಪ್ಪ ಅಂದ್ರೆ ದೊಡ್ಡ ಒಂದು ಉಪಯೋಗ ಆಗ್ತದೆ, ಉಪಕಾರ ಆಗ್ತದೆ ಅಂತ ಅದು ಆಗಬೇಕದು. ಧನ್ಯವಾದ.